ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಅಡಾಬ್ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಬೇಕಂದ್ರೆ ಮಂತ್ಲಿ ಮಿನಿಮಮ್ ಅಂದ್ರೆ 4,000 ರೂಪಾಯಿ ಪೇ ಮಾಡಬೇಕು. ನಾವಂತರ ಮೂಗ್ನೆ ಮಾತಾಡ್ದ್ರ ಗತಿ ಅನ್ಸಾತಿಲ್ಲ, ನೆಗಡಿ ಆಗೈತಲ್ಲ ಹಂಗಾಗಿ. ಬಟ್ ಇದೇ 4,000 ರೂಪಾಯಿಗೆ ಬರೋ ಎಲ್ಲ ಸಾಫ್ಟ್ವೇರ್ಸ್ನ ನೀವು ಬರೀ 638 ರೂಪಾಯಿಗೆ ಯೂಸ್ ಮಾಡ್ಬೋದು. ಹೌದು, ಶಾಕ್ ಆಗಕ್ಕೆ ಹೋಗ್ಬೇಡ್ರಿ, ನಾ ಹೇಳೋ ಮಾತು ಖರೆ ಐತಿ. ರೀಸೆಂಟ್ ಆಗಿ ನಾನು ಅಡಾಬ್ ಕ್ರಿಯೇಟಿವ್ ಕ್ಲೌಡ್ನ ಬರೀ 638 ರೂಪಾಯಿಗೆ ಪರ್ಚೇಸ್ ಮಾಡಿದೆ. ಅಂದ್ರೆ ಮಂತ್ಲಿ 638 ರೂಪಾಯಿ ಪೇ ಮಾಡಬೇಕು. ಇದು ಸಕ್ಸಸ್ಫುಲಿ ವರ್ಕ್ ಆಯ್ತು. ಹಾಗಾಗಿ ಈ ಟ್ರಿಕ್ನ ನಿಮಗೂ ಶೇರ್ ಮಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡತ್ತೀನಿ. ಇವಾಗ ನೀವು ಅಡಾಬ್ ಸಾಫ್ಟ್ವೇರ್ಸ್ನ ಪರ್ಚೇಸ್ ಮಾಡಕ್ ಹೋದಾಗ ಇಲ್ಲಿ ನಿಮ್ಗೆ 3 ಪ್ಲಾನ್ ಶೋ ಆಕತಿ. ಅದ್ರೊಳಗೆ ನಾವು ಪರ್ಚೇಸ್ ಮಾಡ್ಬೇಕಾಗಿರೋ ಪ್ಲಾನ್ ಅಂದ್ರೆ ಸ್ಟೂಡೆಂಟ್ ಅಂಡ್ ಟೀಚರ್. ಈ ಪ್ಲಾನ್ ಪರ್ಚೇಸ್ ಮಾಡಕ್ ಹೋದಾಗ ಕೆಲವೊಬ್ಬರಿಗೆ ಒಂದಿಷ್ಟು ಡೌಟ್ ಅದಾವ. ಏನಂದ್ರೆ ಸ್ಟೂಡೆಂಟ್ ಪ್ಲಾನ್ ಪರ್ಚೇಸ್ ಮಾಡಕತ್ರ ಸ್ಟೂಡೆಂಟ್ ಇಂದ ID ಕಾರ್ಡ್ ಏನಾರು ಕೊಡ್ಬೇಕು ಅಥವಾ ಕಾಲೇಜಿನ ಪ್ರೂಫ್ ಏನಾರು ಕೊಡ್ಬೇಕಂತ. ಆಮೇಲೆ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಗೂಗಲ್ ಪೇ ಅಂದ್ರೆ UPI ಯೂಸ್ ಮಾಡ್ಬೋದನ. ಆಮೇಲೆ ಕ್ರೆಡಿಟ್ ಕಾರ್ಡ್, ಆಮೇಲೆ ATM ಕಾರ್ಡ್ ಅಂದ್ರೆ ಡೆಬಿಟ್ ಕಾರ್ಡ್, ಅದೆಲ್ಲ ಆಪ್ಷನ್ ಯಾವ ತರ ಏನೋ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ ಪರ್ಚೇಸ್ ಮಾಡ್ಬೇಕಾರೆ. ಸೊ ಆ ಎಲ್ಲಾ ಡೌಟ್ಸ್ ನಾನು ಕ್ಲಿಯರ್ ಮಾಡ್ತೀನಿ ಪ್ರಾಪರ್ ಆಗಿ. ಅದ್ರೊಳಗೆ ಈ ಸ್ಟೂಡೆಂಟ್ ಪ್ಲಾನ್ ನ ಪರ್ಚೇಸ್ ಮಾಡೋದು ಹೆಂಗಂತ ನಾನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಕರೆಕ್ಟ್ ಆಗಿ ವಿಡಿಯೋನ ನೋಡ್ರಿ, ಅರ್ಧಂಬರ್ಧ ನೋಡಕೋಬೇಡ್ರಿ ಮತ್ತೆ. ಆಮೇಲೆ ಇನ್ನೊಂದು, ಈ ಟ್ರಿಕ್ ನ ಯಾವ್ಯಾವ್ದಾರ ಅನ್ವಾಂಟೆಡ್ ವೆಬ್ಸೈಟ್ ಒಳಗೆಲ್ಲ ಹೋಗಿ ತೋರ್ಸಂಗಿಲ್ಲ. ಅಫಿಷಿಯಲ್ ಅಡಾಬ್ ಅವ್ರದ್ದು ವೆಬ್ಸೈಟ್ ಐತಲ್ಲ ಅದ್ರಾಗ ಹೋಗಿ ಪರ್ಚೇಸ್ ಮಾಡೋದು. ನಿಮ್ ಕಂಪ್ಯೂಟರ್ ಸ್ಕ್ರೀನ್ ಒಳಗೆ ಹೋಗಿ ಕ್ರೋಮ್ ಓಪನ್ ಮಾಡ್ಕೊಂಡು ಇಲ್ಲೇ ಅಡಾಬ್ ಕ್ರಿಯೇಟಿವ್ ಕ್ಲೌಡ್ ಅಂತ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದ್ಮೇಲೆ ಈ ವೆಬ್ಸೈಟ್ ಒಳಗೆ ಬರ್ರಿ. ಇದ್ರೊಳಗೆ ಮೇನ್ ಆಗಿ ಫಸ್ಟ್ ಲಾಗಿನ್ ಮಾಡ್ಕರಿ, ಅಥವಾ ನಿಮ್ದು ಇದ್ರೊಳಗೆ ಯಾವ್ದು ID ಇಲ್ಲ ಅಂದ್ರೆ ಫಸ್ಟ್ ಮೇಲ್ ID ಹಾಕಿ ಒಂದು ID ಕ್ರಿಯೇಟ್ ಮಾಡ್ಕರಿ. ನೆಕ್ಸ್ಟ್ ಇವಾಗ ಇಲ್ಲೇ ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಇಲ್ಲೇ ಅಡಾಬ್ ಕ್ರಿಯೇಟಿವ್ ಕ್ಲೌಡ್ ಸ್ಟೂಡೆಂಟ್ ಪ್ಲಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ರಿ. ಸರ್ಚ್ ಮಾಡಿದ್ಮೇಲೆ ಇಲ್ಲೇ ಮೊದಲನೇ ವೆಬ್ಸೈಟ್ ಬರುತ್ತೆ, ಅಂದ್ರೆ 65% ಡಿಸ್ಕೌಂಟ್ ಅಂತ ಇಲ್ಲಿ ಶೋ ಆಗತ್ತಲ್ಲ, ಇದನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ ಫ್ರೀ ಟ್ರಯಲ್ ಬೇಕಂತ ಕೇಳ್ತತಿ. ನಿಮಗೆ ಬೇಕಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ರಿ, ಇಲ್ಲ ಅಂದ್ರೆ ಡೈರೆಕ್ಟ್ ಪರ್ಚೇಸ್ ಮಾಡ್ತೀರಿ ಅಂದ್ರೆ ಅದನ್ನು ಮಾಡ್ಬೋದು. ಈಗ ನಾನು ಫ್ರೀ ಟ್ರಯಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲದು ಪ್ಲಾನ್ ತೋರಿಸ್ತೈತಿ. ನೀವು ಇಲ್ಲಿ ಬೇಕಂದ್ರೆ ಒಂದ್ಸತಿ ಕಂಪೇರ್ ಮಾಡ್ಬೋದು ಇಂಡಿವಿಜುವಲ್, ಬಿಸ್ನೆಸ್, ಆಮೇಲೆ ಸ್ಟೂಡೆಂಟ್ ಪ್ಲಾನ್. ನೀವು ಇಲ್ಲೇ ಇಂಡಿವಿಜುವಲ್ ಅಂಡ್ ಬಿಸ್ನೆಸ್ ಒಳಗೆ ನೋಡ್ಬೋದು ಪ್ರೈಸ್ ಎಷ್ಟೈತಿ. 2,000ದಿಂದ 6,000 ರೂಪಾಯಿ ತನಕ ಪ್ರೈಸ್ ತೋರ್ಸಾತೈತಿ. ಬಟ್ ನಿಮಗೆ ಅದೇ ಎಕ್ಸಾಕ್ಟ್ ಪ್ಲಾನ್ ಒಳಗೆ ಬರೋ ಎಲ್ಲಾ ಫ್ಯೂಚರ್ಸ್ ಈ ಸ್ಟೂಡೆಂಟ್ ಪ್ಲಾನ್ ಒಳಗೆ ತೋರಿಸ್ತೈತಿ. ಸೊ ನೀವು ಸ್ಟೂಡೆಂಟ್ ಪ್ಲಾನ್ ಸೆಲೆಕ್ಟ್ ಮಾಡ್ಕರಿ. ಈ ಸ್ಟೂಡೆಂಟ್ ಪ್ಲಾನ್ ಒಳಗೆ ನಿಮಗೆ 2 ಆಪ್ಷನ್ ಶೋ ಆಕತಿ. ಮೊದಲನೇದು 1 ಇಯರ್ ಸಬ್ಸ್ಕ್ರಿಪ್ಷನ್ ಒಂದ ಪಟ್ಟಿಗೆ ಪೇಮೆಂಟ್ ಮಾಡ್ತಾನೆ ಅಂದ್ರೆ ಅದನ್ನು ಮಾಡ್ಬೋದು, 7,600 ರೂಪಾಯಿ ಹಿಂಗ ಆಕತಿ. ನೆಕ್ಸ್ಟ್ ಇನ್ನೊಂದು ಆಪ್ಷನ್, ನಾನು 1 ಇಯರ್ ಪ್ಲಾನ್ ತಗೊಂತೀನಿ ಬಟ್ ನಾನು ಮಂತ್ಲಿ ಪೇ ಮಾಡ್ತೀನಿ ಅನ್ನೋದಾದ್ರೆ ಮಂತ್ಲಿ 638 ರೂಪಾಯಿ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಕತಿ. ಸೊ ನಾನಂತೂ ಮಂತ್ಲಿ ಕಟ್ ಆಗೋ ಪ್ಲಾನ್ ನ ತಗೊಂತೀನಿ. ಸೊ ನಾನು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂತೀನಿ. ನೆಕ್ಸ್ಟ್ ಇಲ್ಲೇ ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲೇ ಅವಾಗ್ಲೇ ನೀವು ಮೇಲ್ ID ರಿಜಿಸ್ಟರ್ ಮಾಡಿದ್ರಲ್ಲ ಆ ಮೇಲ್ ID ನ ಇಲ್ಲಿ ಹಾಕ್ರಿ. ಈಗ ಅದು ಪೇಮೆಂಟ್ ಆಪ್ಷನ್ ಕೇಳ್ತೈತಿ. ಇದ್ರೊಳಗೆ ನೀವು ಯಾವುದೇ UPI ಟ್ರಾನ್ಸಾಕ್ಷನ್ ಮಾಡಕ್ಕಾಗಲ್ಲ, ಪೇಪಲ್ ಅದೇನು ಮಾಡಕ್ಕಾಗಲ್ಲ. ಇಲ್ಲಿ ನಿಮ್ಗೆ 2 ಆಪ್ಷನ್ ಐತಿ. ಒಂದು ಡೆಬಿಟ್ ಕಾರ್ಡ್, ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಆದ್ರೆ ನಿಮ್ಮ ಹತ್ರ ಮಾಸ್ಟರ್ ಕಾರ್ಡ್ ಇರ್ಬೇಕು, ಇಲ್ಲ ಅಂದ್ರೆ ವೀಸಾ ಕಾರ್ಡ್ ಇರ್ಬೇಕು. ಈಗ ನೀವು ಕೇಳ್ಬೋದು ಡೆಬಿಟ್ ಕಾರ್ಡ್ ಒಳಗೆ ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಹೆಂಗ್ ಗೊತ್ತಾಗತ್ತೆ ಅಂತ. ನಿಮ್ ATM ಇರ್ತೈತಲ್ಲ ಆ ATM ಒಳಗೆ ಅಲ್ಲಿ ಬರ್ದಿರ್ತಾರೆ ಕೆಳಗೆ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಅಂತ. ಸೊ ನೀವು ATM ಯೂಸ್ ಮಾಡೋದಾದ್ರೆ ವೀಸಾ ಇಲ್ಲ ಅಂದ್ರೆ ಮಾಸ್ಟರ್ ಕಾರ್ಡ್ ಆಗಿರ್ಬೇಕು. ಕ್ರೆಡಿಟ್ ಕಾರ್ಡ್ ಸೇಮ್ ರೂಲ್ಸ್. ಸೊ ನೀವು ಡೆಬಿಟ್ ಕಾರ್ಡ್ ಒಳಗಿರೋ ನಂಬರ್ಸ್, ಡೀಟೇಲ್ಸ್, ಎಕ್ಸ್ಪೈರಿ ಡೇಟ್, ನಿಮ್ಮ ಹೆಸರು ಎಲ್ಲಾನು ಆ ಫಾರ್ಮ್ ನ ಇಲ್ಲಿ ಫಿಲ್ ಮಾಡ್ರಿ. ಫಿಲ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಕಂಟಿನ್ಯೂ ವೆರಿಫಿಕೇಶನ್ ಅಂತ ಕೊಡ್ರಿ. ಇವಾಗ ನೆಕ್ಸ್ಟ್ ಪೇಜ್ ಒಳಗೆ ಸ್ಟೂಡೆಂಟ್ ಇಂದ ವೆರಿಫಿಕೇಶನ್ ಐತಿ. ಇಲ್ಲೇ ನಿಮ್ದು ಎಲ್ಲಾ ಇನ್ಫಾರ್ಮೇಶನ್ ಕೊಡ್ರಿ. ಅಷ್ಟೇನ್ ಡೀಟೇಲ್ ಆಗಿ ಕೇಳಂಗಿಲ್ಲ. ಅದು ನೀವು ಆಲ್ರೆಡಿ ಕಾಲೇಜ್ ಎಲ್ಲ ಮುಗಿಸ್ ಜಾಬ್ ಮಾಡಕತ್ರ ನಡೀತೈತಿ. ಹಳೇದು ಕಾಲೇಜಿಂದ ಹೆಸರು ಇರುತ್ತಲ್ಲ ಅದನ್ನ ಹಾಕ್ಬೋದಿಲ್ಲ. ಇಲ್ಲೇ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಎಲ್ಲ ಫಿಲ್ ಮಾಡಿ, ಸ್ಕೂಲ್ ನೇಮು, ಆಮೇಲೆ ಪ್ರೈಮರಿ ಆಫ್ ಸ್ಟಡಿ ಇದೆಲ್ಲ ಫಿಲ್ ಮಾಡ್ರಿ. ಇದೆಲ್ಲ ಆದ್ಮೇಲೆ ಗ್ರಾಜುಯೇಷನ್ ಮಂತ್ ಕೇಳ್ತೈತಿ. ಇಲ್ಲಿ ನೀವು ಕಾಲೇಜು ಯಾವಾಗ ಮುಗಿತೈತಿ ಅಂತ ಹಾಕ್ಬೇಕು. ಅಂದ್ರೆ ಫ್ಯೂಚರ್ ಇನ್ ಡೇಟ್ ಹಾಕ್ಬೇಕು. ಇಲ್ಲೇ ನೀವು ರ್ಯಾಂಡಮ್ಲಿ ಹಾಕ್ರಿ, ಒಟ್ಟು ಫ್ಯೂಚರ್ ಇನ್ ಡೇಟ್ ಹಾಕ್ರಿ. ಸೊ ಇದಿಷ್ಟು ಮಾಡಿದ್ರ ಆತು ಆಲ್ಮೋಸ್ಟ್ 90% ಕೆಲಸ ಮುಗೀತು. ಇಲ್ಲಿ ಕೆಳಗೆ ಸಬ್ಸ್ಕ್ರೈಬ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರ ಆತು. ನಿಮ್ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಮಂತ್ಲಿ ಅಮೌಂಟ್ ಕಟ್ ಆಗತ್ತಿ. ನೀವು ಈ ಸಾಫ್ಟ್ವೇರ್ಸ್ನೆಲ್ಲ ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ಹೆಂಗಂತ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ರ ಏನಾರ ಕ್ರ್ಯಾಕ್ಡ್ ವರ್ಷನ್ ಆಲ್ರೆಡಿ ಇತ್ತಂದ್ರೆ ಅದೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ರಿ. ಫಸ್ಟ್ ರಿಮೂವ್ ಮಾಡಿದ್ಮೇಲೆ ಕ್ರೋಮ್ ಒಳಗೆ ಇನ್ನೊಂದ್ಸತಿ ಸರ್ಚ್ ಮಾಡ್ರಿ. ಏನಂತ ಅಂದ್ರೆ ಅಡಾಬ್ ಕ್ಲೌಡ್ ಅಂತ ಸರ್ಚ್ ಮಾಡಿ ಇದನ್ನ ಓಪನ್ ಮಾಡ್ರಿ. ಇದ್ರೊಳಗೆ ಅಡಾಬ್ ಕ್ಲೌಡ್ ಡೌನ್ಲೋಡ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕರಿ. ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಕಾಣಿಸ್ತತಿ. ಲಾಗಿನ್ ಮಾಡೋದೆಲ್ಲ ಕೇಳ್ತಲ್ಲ ಅದು. ಸೊ ನೀವು ಪಾಸ್ವರ್ಡ್ ಅದೆಲ್ಲ ಹಾಕಿ ಲಾಗಿನ್ ಮಾಡ್ಕರಿ. ಲಾಗಿನ್ ಆದ್ಮೇಲೆ ಇಲ್ಲೇ ನಿಮ್ಗೆ ಎಲ್ಲಾ ಸಾಫ್ಟ್ವೇರ್ ಶೋ ಹಾಕವು. ಅಡಾಬ್ ಪ್ರೀಮಿಯರ್ ಪ್ರೋ, ಆಫ್ಟರ್ ಇಫೆಕ್ಟ್ಸ್, ಡಾವಿಂಚಿ ಯಾಕೆ ಶೋ ಹಾಕತ್ತಿದ್ರಾಗ ಅದು ಅವ್ರದ್ದಲ್ಲ. ಪ್ರೀಮಿಯರ್ ಪ್ರೋ, ಫೋಟೋಶಾಪು ಇವೆಲ್ಲ ನಿಮ್ಗೆ ಇಲ್ಲೇ ಶೋ ಹಾಕೋ. ಯಾವ್ದು ಬೇಕಲ್ಲ ಅದ್ರ ಮೇಲೆ ಜಸ್ಟ್ ಇನ್ಸ್ಟಾಲ್ ಅಂತ ಹೊಡೆದ್ರೆ ಸಾಕು, ಅದು ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗ್ಬಿಡ್ತೈತಿ. ಆಮೇಲೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದ್ಸತಿ ಲಾಗಿನ್ ಏನು ಇರಂಗಿಲ್ಲ. ಈಗ ಅಕಸ್ಮಾತ್ ನೀವು ಈ ತರ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಬ್ಯಾಡ್ ಅನಿಸ್ತಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕು. ಅದರದ್ದು ಪ್ರೊಸೆಸ್ ಹೇಳ್ಬಿಡ್ತಾ ನೋಡ್ರಿ. ನೀವು ಈ ಅಡಾಬ್ ಕ್ಲೌಡ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ರಲ್ಲ ಅಲ್ಲೇ ಮೇಲೆ ನಿಮ್ ಪ್ರೊಫೈಲ್ ಇರತ್ತೆ. ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರೋಮ್ಗೆ ಅದು ರೀಡೈರೆಕ್ಟ್ ಆಕತಿ. ಇದ್ರೊಳಗೆ ಬಂದ್ಮೇಲೆ ಇಲ್ಲಿ ಮೇಲೆ ಓವರ್ ರಿವ್ಯೂ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ
ಮಾಡಿ ಇಲ್ಲಿ ಕೆಳಗೆ ಮ್ಯಾನೇಜ್ ಯುವರ್ ಪ್ಲಾನ್ ಅಂತ ಇರ್ತೈತಿ. ಅದನ್ನ ಕ್ಲಿಕ್ ಮಾಡಿದ್ರೆ ಎಂಡ್ ಯುವರ್ ಸರ್ವಿಸ್ ಅಂತ ಇರ್ತೈತಿ. ಅದನ್ನ ಕ್ಲಿಕ್ ಮಾಡಿದ್ರೆ ಆತು ನೀವು ತಗೊಂಡಿರ್ತಿರಲ್ಲ ಸಬ್ಸ್ಕ್ರಿಪ್ಷನ್ ಅದು ಕ್ಯಾನ್ಸಲ್ ಆಗ್ಬಿಡ್ತೈತಿ. ಅಂಡ್ ಇಲ್ಲೇ ಒಂದು ಕಂಡೀಷನ್ ಐತಿ, ನೀವು ಆ ಸಬ್ಸ್ಕ್ರಿಪ್ಷನ್ ತಗೊಂಡು 14 ದಿನದೊಳಗೆ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಅಮೌಂಟ್ ಕಂಪ್ಲೀಟ್ ರಿಫಂಡ್ ಬರ್ತೈತಿ. ಅಕಸ್ಮಾತ್ ನೀವು 14 ದಿನ ಆದ್ಮೇಲೆ ಏನಾದ್ರು ಕ್ಯಾನ್ಸಲ್ ಮಾಡಕ್ ಹೋದ್ರೆ ಅದ್ರೊಳಗೆ ಒಂದಿಷ್ಟು ಪರ್ಸೆಂಟ್ ಅಥವಾ ಫೀಸ್ ಇರುತ್ತಲ್ಲ ಅವ್ರು ಕಟ್ ಮಾಡ್ಕೊಂತಾರೆ. ಅಲ್ಲಿ ನಿಮ್ಗೆ 100% ರಿಫಂಡ್ ಸಿಗಂಗಿಲ್ಲ. ಸೊ ಏನಾದ್ರು ಡಿಸಿಷನ್ ತಗೊಳಂಗಿದ್ರೆ 14 ದಿನದೊಳಗೆ ತಗೋರಿ. ಈ ಸಾಫ್ಟ್ವೇರ್ ಪರ್ಚೇಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಬಂತಂದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಇನ್ಸ್ಟಾಗ್ರಾಮ್ ಒಳಗೆ ಬಂದು ನನಗೊಂದು ಹಾಯ್ ಅಂತ ಕಳಿಸ್ರಿ. ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ನನ್ನ ಬಯೋ ಒಳಗೆ ಬಯೋ ಇರಲ್ಲ ಇದಕ್ಕೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿನಿ. ಆ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಪ್ರೊಫೈಲ್ ಬರೀ. ಇಲ್ಲೇ ಸೈಡ್ ಶೋ ಹಾಕತ್ ನೋಡ್ರಿ ನಂದು ಇನ್ಸ್ಟಾಗ್ರಾಮ್ ಪ್ರೊಫೈಲು. ಈ ಥರ ಇರ್ತೈತಿ. ಟಾಟಾ, ನಾನು ಮತ್ತೆ ಹೊಸ ವೀಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ ಅಂತ ಹೇಳಿ ನಾನು ಬೈ ಹೇಳತ್ತೀನಿ. ಈಗ ಟಾಟಾ ಹೋಗ್ತೀನಿ ನಾನು. ಟಾಟಾ ಹೋದೆ.